ಫ್ರೆಂಡ್ಸ್ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಮಂಗಳಾದೇವಿಯಿಂದ ಪುತ್ತೂರಿಗೆ. ಸೊ ಬೆಳಗ್ಗೆ ಆಯಿತು, ಎದ್ದು ಬಂದುಬಿಟ್ಟು ಸೀದಾ ಇವಾಗ ಇಲ್ಲಿಂದ ಸೀದಾ ಪುತ್ತೂರು, ಇವಾಗ ಮಂಗಳೂರು ಟು ಪುತ್ತೂರು ಲೋಡಿಂಗ್ ಮಾಡಕ್ಕೆ ಹೊಂಟಿವಿ. ಬೆಳಗ್ಗೆ 7:30 ಆಯಿತು. ಇವಾಗ ಜಲ್ದಿನೇ ಬಾ ಅಂತ ಹೇಳ್ಯಾರ, ಬೆಳಗ್ಗೆ ಜಲ್ದಿನೇ ಹೊಂಟೀನಿ ಎದ್ದು. ಪುತ್ತೂರು ಕ್ಯಾಂಪ್ಕೋ ಚಾಕ್ಲೇಟಿಗೆ ಫ್ಯಾಕ್ಟ್ರಿಗೆ ಬಂದ್ವಿ. ಇವಾಗ ಏನಪ್ಪ ಹೋಗಿ ಸೀದಾ ಹೋಗಿ ಗೇಟ್ನಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಎಂಟ್ರಿ ಮಾಡಿಸ್ಬೇಕು. ನಾವು ಪದೇ ಪದೇ ಟ್ರಿಪ್ಗೊಮ್ಮೆ ಎಂಟ್ರಿ ಮಾಡಿಸಬೇಕು. ಖಾಲಿ ಮಾಡೋಕೆ ಬಂದರೂ ಎಂಟ್ರಿ ಮಾಡಿಸ್ಬೇಕು, ಲೋಡ್ ಮಾಡೋಕೆ ಬಂದರೂ ಎಂಟ್ರಿ ಮಾಡಿಸ್ಬೇಕು. ಇಲ್ಲಿ ಒಮ್ಮೆ ಎಂಟ್ರಿ ಮಾಡಿಸಿರೋ ಮುಗಿತೈತೆ ಅನ್ನಂಗಿಲ್ಲ, ಕಂಪಲ್ಸರಿ ಟ್ರಿಪ್ಪಿಗೊಮ್ಮೆ ಡಾಕ್ಯುಮೆಂಟ್ಸ್ ಎಂಟ್ರಿ ಮಾಡಿಸ್ಲೇಬೇಕು. ಗಾಡಿಯೆಲ್ಲ ಎಂಟ್ರಿ ಮಾಡಿಸಿದ್ವಿ, ಎಂಟ್ರಿ ಮಾಡಿಸಿ ಗಾಡಿ ಒಳಗೆ ತೊಗೊಂಬಂದಿನಿ. ಇವಾಗ ಏನಪ್ಪ ಅಂದ್ರೆ ಅವರು ಈ ಗಾಡಿಯಿಂದ ಲೋಡ್ ಮಾಡ್ತೀನಿ ಅಂತ ಹೇಳ್ಯಾರ. ಆದಷ್ಟು ಬೇಗ ಆದರೆ ಚಲೋ. ನಾವು ಹೋಗಿ ಇವಾಗ ಇದು ಕ್ಯಾಂಪ್ಕೋ LTD ಅಂತ ಐತಿ, ಕೇಳ ಪಾಸಿಂಗ್ ಐತಿ ಗಾಡಿ, ಅಲ್ಲಿದೆ ಇರ್ಬೋದು ಬಹುಶಃ. ಬನ್ನಿ ಹೋಗಿ ನಾವು ಇವಾಗ ನಾಷ್ಟ ಮಾಡ್ಕೊಂಬರೋಣ. ನಾಷ್ಟ ಏನಪ್ಪ ಅಂದ್ರೆ ನೀರು ದೋಸೆ ಬನ್ಸ್, ಒಂದು ಸಿಂಗಲ್ ಬನ್ಸ್ ನೀರು ದೋಸೆ ತಿನ್ಕೊಂಡು ಹೋಗೋಣ. ಇವಾಗೆಲ್ಲ ನಾಷ್ಟ ಇಷ್ಟೆಲ್ಲ ಮಾಡ್ಕೊಂಡು ಬಂದ್ವಿ. ಇವಾಗ ಏನಪ್ಪ ಅಂದ್ರೆ ಇನ್ನೂ ಗಾಡಿ ಲೋಡಿಂಗ್ ಅದನ್ನು ಕಂಪ್ಲೀಟ್ ಆಗಿಲ್ಲ, ಅದು ಕಂಪ್ಲೀಟ್ ಆದ್ರೆ ನಮ್ಗೆ ಮಾಡ್ತಾರೆ. ಆದಷ್ಟು ಬೇಗ ಲೋಡ್ ಮಾಡ್ಕೊಂಡ್ರೆ ಮಂಗಳೂರಿಗೆ ಹೋಗೋದೈತೆ ಅಂತ ಹೇಳ್ಯಾರ. ವಾಪಸ್ ಇಲ್ಲಿಂದ ರಿಟರ್ನ್ ನೋಡೋಣ ಏನಾಗುತ್ತೆ ಅಂತ ಹೇಳ್ತೀನಿ. ಗಾಡಿ ಅಂತೂ ಲೋಡಿಂಗ್ ಹಚ್ಚಿನಿ, ಇವಾಗ ಲೋಡಿಂಗ್ ಮಾಡ್ತಾ ಇದ್ದಾರೆ ಗಾಡಿ. ಸ್ವಲ್ಪ ಜಲ್ದಿನೇ ಮಾಡಂತ ಹೇಳಿವಿ, ಯಾಕಂದ್ರೆ ಇವತ್ತು FC ಒಂದು ಐತಿ, ಅದಕ್ಕೋಸ್ಕರ ಮಾಡಲಿ. ಎಷ್ಟೊತ್ತಾಗುತ್ತೆ ನೋಡೋಣ ಅಂತ. ಫೈನಲಾಗಿ ಗಾಡಿ ಎಲ್ಲ ಲೋಡ್ ಆಯಿತು, ಬಿಲ್ಲೆಲ್ಲ ಕೊಟ್ಟರು. ಇವಾಗ ಇಲ್ಲಿಂದ ಓಡೋಣ ಡೀಸೆಲ್ ಹಾಕ್ಸ್ಕೊಂಬರಕ್ಕೆ. ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ತಾಯಿದ್ದೀವಿ ಇವಾಗ. ನೋಡೋಣ ಎಷ್ಟು ಟ್ಯಾಂಕ್ ಫುಲ್ ಆಗುತ್ತೆ. ಫುಲ್ಲು ಖಾಲಿ ಆಗೈತೆ ಟ್ಯಾಂಕ್. ಡೀಸೆಲ್ ನೋಡಿ 340 ಲೀಟರ್ ಇರುತ್ತೆ. 340 29,756 ರೂಪಾಯಿ 80 ಪೈಸೆ. ಮಂಗಳೂರಿಂದ ಬೆಂಗಳೂರು, ಬೆಂಗಳೂರಿಂದ ಮಂಗಳೂರು ಬಂದು ಪುತ್ತೂರಿಗೆ ಬಂದಿದ್ದಕ್ಕೆ ಎಷ್ಟು ಡೀಸೆಲ್ ಕೊಡೋದು ಗಾಡಿ. ಫ್ರೆಂಡ್ಸ್ ನೋಡಿಲ್ಲ ಚೈತನ್ ಬಂದೋಣ. ನಂಗೆ ಹುಷಾರಿದ್ದಿದ್ದಿಲ್ಲ, ಟ್ಯಾಬ್ಲೆಟ್ ಒಂದು ಬೇಕಾಗಿದ್ದು, ಹಾಗಾಗಿ ಟ್ಯಾಬ್ಲೆಟ್ ಅಂತ ತಂದು ಕೊಟ್ಟ. ಇಲ್ಲೇ ಕುಂತೀವಿ, ನಾವು ಎಲ್ಲಿ ಹೋಗಿಲ್ಲ. ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಕುಂತೀವಿ. ಡೀಸೆಲೆಲ್ಲ ಹಾಕ್ಸಿವಿ. ಅದೇ ವಿಚಾರ ಮಾಡ್ತಾ ಇದ್ದೀವಿ, ಯಾಕಡೆ ಹೋಗ್ಬೇಕಪ್ಪ ಅಂತ. ಬೆಂಗಳೂರು ಮ್ಯಾಗ ಹೋಗ್ಬೇಕು ಏನ ಹುಬ್ಳಿ ಮೇಲೆ ಹೋಗ್ಬೇಕಂತ ವಿಚಾರ ಮಾಡತ್ತೀವಿ. ನೋಡೋಣ, ವಿಚಾರ ಮಾಡಿಂದ ಹೇಳ್ತೀವಿ. ಫ್ರೆಂಡ್ಸ್ ಇವಾಗ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಬಂದಿದ್ದು ವಾಪಸ್. ಸ್ವಲ್ಪ ಚಾಕ್ಲೇಟ್ ಎಲ್ಲ ತೊಗೊಂಡಿವಿ. ಹಂಗೆ ಚೈತನ್ಯ ಮನೆ ಹೋಗ್ತಾ ಇದ್ದಾನೆ. ನಾವು ಇವಾಗ ಸೀದಾ ಮಂಗಳೂರಿಗೆ ಹೋಗಿ ಪೂಜೆ ಗೀಜೆ ಮಾಡಿಕೊಂಡು ಹುಬ್ಳಿ ಮೇಲೆ ಹೋಗ್ಬೇಕಂತ ಡಿಸಿಷನ್ ಮಾಡೀವಿ. ಬನ್ನಿ ಇಲ್ಲಿಂದ ಹೊರಡೋಣ ಇವಾಗ. 8 hours later. ಫೈನಲ್ ಆಗಿ ಇವಾಗ ನಾವು ಇರೋದು ಎಲ್ಲಿಯಪ್ಪ ಅಂದ್ರೆ ಕುಂದಾಪುರ ಟೋಲು. ಯಾಕಪ್ಪ ಅಂದ್ರೆ ಪುತ್ತೂರು ಬಿಟ್ಟವರು ಎಲ್ಲೆಲ್ಲಿ ಏನೇನು ಮಾಡಿದ್ವಿ ಏನೇನಾಯ್ತು ಅಂತ ಚಹಾ ಕುಡ್ಕೊಂಬಂದು ಹೇಳ್ತೀನಿ. ಇವಾಗ ಟೈಮ್ ನೋಡಿದ್ರೆ ಎಷ್ಟಾಯ್ತಪ್ಪ ಅಂದ್ರೆ 2 ಗಂಟೆ ಆಯ್ತು. ನಾವು ಇಲ್ಲೇ ಇದ್ದೀವಿ, 2 ಗಂಟೆ ಆದರೂ ಇಲ್ಲೇ ಇದ್ದೀವಿ. ಪುತ್ತೂರು ಬಿಟ್ಟಿದ್ದು 6 ಗಂಟೆ ಆಯ್ತು. ಹಾಯ್ ನಮಸ್ತೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಕುಮಟಾ ದಾಟಿ ಮಿರ್ಜಾನ್ ದಾಟಿ ಹೋಗ್ತಾ ಇದ್ದೀವಿ. ನೈಟ್ ಬಂದು ಇಲ್ಲೇ ಮಲ್ಕೊಂಡಿದ್ವಿ, ಬೆಳಗ್ಗೆ ಎದ್ದು ಹೋಗ್ತಾ ಇದ್ದೀವಿ ಇವಾಗ ಜಸ್ಟ್. ಯಾಕಪ್ಪ ಅಂದ್ರೆ ನಿನ್ನೆ ನೈಟ್ ಒಂದು 4 ಗಂಟೆ ಆಗಿತ್ತು ಬಂದು ಮಲ್ಕೊಂಡವ. ಇವಾಗ ಹೋಗ್ತಾ ಇದ್ದೀನಿ. ನಿನ್ನೆ ಏನಾಯ್ತಪ್ಪ ಅಂದ್ರೆ ಮಂಗಳೂರಿಗೆ ಬಂದ್ವಿ. ನಾವು ಮಂಗಳಾದೇವಿ ದೇವಸ್ಥಾನಕ್ಕೆ ಗಾಡಿ ಪೂಜೆ ಮಾಡಿಸ್ಬೇಕಂತ ಹೋಗಿದ್ವಿ, ಪೂಜೆ ಆಗಲಿಲ್ಲ. ಅಲ್ಲಿಂದ ತೊಗೊಂಡು ಸೀದಾ ಬರ್ತಾಯಿದ್ದೆ. ಡಮ್ಮಿ ಟೈರ್ ಒಳ್ಳೆ ಟೈರ್ ಒಂದು ಪಂಚರ್ ಆಗಿತ್ತು. ಆ ಪಂಚರ್ ಆಗಿ ಟೈರ್ ಬಿಚ್ಚಬೇಕಂತ ನಾನು ಗಾಡಿ ಸೈಡ್ ಹಾಕಿರೆ, ನಮ್ಮ ಕಂಪ್ನಿದು ಇನ್ನೊಂದು ಗಾಡಿ ಅಲ್ಲೇ ನಿಂತಿತ್ತು. ಆ ಗಾಡಿ ಯಾಕೆ ನಿಂತಿದೆ ಅಂತ ಆ ಡ್ರೈವರ್ನ ಎಬ್ಬಿಸಿ ಹೆಲ್ಪ್ ಕೇಳ್ಬೇಕಂದ್ರೆ ಇಬ್ಬರು ಕುಡ್ಕೊಂಡು ಮಾತಾಡ್ಕೊಂಡು ಹೋಗ್ಬೇಕಂತ ತರಬಿದ್ದೆ. ಅವ್ರು ನೋಡಿದ್ರೆ ಎಲ್ಲೇ ಹೋಗಿದ್ದೆ, ಅವನದೇ ಡಿಕ್ಸ್ ಕಟ್ ಆಗಿತ್ತು. ಡಿಕ್ಸ್ ಕಟ್ ಆಗೋದಕ್ಕೆ ಅವ ನಿಂತಿದ್ದ. ಮತ್ತು ಆಮೇಲೆ ನಮ್ಮ ಮಹೇಶ್ ಅವ್ರ ಗಾಡಿ ತೊಗೊಂಬಂದಿದ್ರು, ಸಣ್ಣ ಗಾಡಿ ತೊಗೊಂಬಂದು ಅವರು ಟೈರ್ ಎಲ್ಲ ತೊಗೊಂಬಂದು ಅದಕ್ಕೆ ಹಾಕಕ್ಕೆ ಬಂದಿದ್ರು. ನನ್ನ ಕಡೆ ಬಂದು ನನ್ನ ಅವ್ರು ತೊಗೊಂಡೋಗಿ ಇಲ್ಲಿ ಕೆಲಸ ನಿಲ್ಲಿಸಿ ಅಲ್ಲಿ ಹೋಗಿ ಕೆಲಸ ಮಾಡಿದ್ರು. ಆಮೇಲೆ ಅದನ್ನ ಕೆಲಸ ಎಲ್ಲ ಮಾಡಿಕೊಂಡು ನಮ್ಮ ಗಾಡಿ ಬಂದು ಟೈರ್ ಎಲ್ಲ ಹಾಕ್ಕೊಂಡು ಬರ್ತಾ ಇದ್ದೀವಿ. ನಿನ್ನೆ ಆಗಿದ್ದು ಸ್ಟೋರಿ ಇದು. ಆವಾಗ ವೀಡಿಯೋ ಯಾಕೆ ಮಾಡಿಲ್ಲಪ್ಪ ಅಂದ್ರೆ ವೀಡಿಯೋಸ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ವೀಡಿಯೋ ಸೇವ್ ಮಾಡ್ತಾಯಿದ್ದೆ. ಆ ಸೇವಿಂಗ್ ಟೈಮಲ್ಲಿ ಬ್ಯಾಕ್ ಬಂದರೆ ವೀಡಿಯೋ ಎಲ್ಲ ಕ್ಯಾನ್ಸಲ್ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಅದೊಂದು ವೀಡಿಯೋ ಜಾಸ್ತಿ ಮಾಡಿದ್ದೇನೆ. ಕಮ್ಮಿ ಅಂದರೆ ಒಂದು 30 ನಿಮಿಷದಿದೆ. ಬನ್ನಿ ಇನ್ನೂ ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡ್ತೀನಿ ಮುಂದೆ. ಯಲ್ಲಾಪುರ ಘಾಟ್ನಾಗ ಅದೀವಿ ಇವಾಗ. ಯಲ್ಲಾಪುರ ಘಾಟ್ ತಳಗಡೆ ತರಬಿದ್ದೀವಿ ಗಾಡಿ. ಅಲ್ಲೇ ನಾಷ್ಟ ಮಾಡ್ಕೊಂಡು ಬಂದೀವಿ. ಯಲ್ಲಾಪುರ ಘಾಟ್ ಏರಿಸ್ತಾ ಇದ್ದೀನಿ. ಮಧ್ಯಾಹ್ನ ಆಯಿತು, ಇವಾಗ 11:30 ಆಯಿತು.
ಒಂದು ಲೈನ್ ಹಿಡಿದ್ರೆ ಒಂದು ಲೈನಿಂದ ಇದು ಟಾಟಾ ಗಾಡಿ ಮುಂದೆ ಹೊಂಟೈತೆ. ಟಾಟಾ ಗಾಡಿ ಯಾವಾಗಲೂ ಹಿಂದೆ ದೂರ ಇರೋದು ಚಲೋ. ಅವ್ರು ನಿಂದ್ರಿಸಿದ್ರೆ ಅಂದ್ರೆ ಮತ್ತೆ ನಮ್ಮ ಗಾಡಿ ನಿಲ್ಲುತ್ತೆ ಹಿಂದೆ. ಈ ರೋಡಿಗೆಲ್ಲ ವರ್ಷ ಮಾಡ್ತಾರೆ ನೋಡಿದೆ, ಡಾಂಬರ್ ರೋಡ್ ಎನಿ ಟೈಮ್ ವರ್ಷ ಮಾಡ್ತಾರೆ. ಮಾಡಿ ಮತ್ತೆ ಒಳ್ಳೆ ಎಲ್ಲ ಹೆಂಗಿದೆ ಹಂಗೆ. ಯಲ್ಲಾಪುರದಿಂದ ಹುಬ್ಳಿ ಹೋಗೋ ರೋಡ್ ಇದು. ಹುಬ್ಳಿಗೆ ಬಂದ್ವಿ ಅಂತೂ. ಇವಾಗ ನೋಡಿ ಹುಬ್ಳಿಯಿಂದ ನಾವು ಯಾವ ರೋಡಿಗೆ ಹೋಗ್ತಾ ಇದೀವಪ್ಪ ಅಂದ್ರೆ ನರಗುಂದ ನವಲಗುಂದ. ಈ ಸಿ ರೋಡ್ ಮಾಡ್ಯಾರ, ಸ್ವಲ್ಪ ಸರಿ ಮಾಡಿಲ್ಲ, ಹಂಗೆ ಜಂಪ್ ಮಾಡುತ್ತೆ ಗಾಡಿ, ಸೀದಾ ಹೋಗಂಗೆ ಇಲ್ಲ. ಬಿಜಾಪುರ ಲೆಫ್ಟಿಗೆ ಸ್ಟೇಟ್ ಬಳ್ಳಾರಿ ಗದಗ್. ಈಗ ಫ್ಲವರ್ ಐತಲ್ಲ ರೈಟ್ ಸೈಡಿಗೆ ಫ್ಲವರ್, ಆ ಫ್ಲವರ್ ಮೇಲೆ ಹೋದ್ರೆ ಸೀದಾ ಗದಗ್, ಬಳ್ಳಾರಿ, ಕೊಪ್ಪಳ, ಹೊಸಪೇಟೆ ಎಲ್ಲ ಹೋಗುತ್ತೆ. ನಾವು ಬಾಗಲಕೋಟ್, ನರಗುಂದ, ನವಲಗುಂದ, ಕೊಣ್ಣೂರು, ನಮ್ಮ ಬಾದಾಮಿ ಮ್ಯಾಗ ಹೋಗ್ಬೇಕಂದ್ರೆ ಹಿಂಗೆ ಲೆಫ್ಟಿಗೆ ಹೋಗ್ತೀವಿ ನಾವು. ಮತ್ತು ಇಲ್ಲಿ 2 ರೋಡ್ ಕಂಪಿಷನ್ ಹೆಂಗಾಗತ್ತಪ್ಪ ಅಂದ್ರೆ, ಇಲ್ಲಿ ತಳಗೆ 2 ವೇ ಹೋಗೈತಿ, ಮತ್ತು ರೈಟಿಗೆ 2 ವೇ ಹೋಗೈತಿ. ಲೆಫ್ಟಿಗೆ ಹೋದ್ರೆ ಹುಬ್ಳಿ ಸಿಟಿ ಒಳಗೆ ಹೋಗುತ್ತೆ. ನಾವು ಈ ಫ್ಲವರ್ ಏರಿದ್ರೆ ಸೀದಾ ಬಿಜಾಪುರ ಬಾಗಲಕೋಟೆ ರೋಡ್ ಹೋಯ್ತು. ಎಷ್ಟೋ ಮಂದಿ ಕಂಪಿಷನ್ ಮಾಡಿಕೊಂಡು ಆ ಕಡೆ ರೋಡಿಗೆ ಹೋಗಿ ವಾಪಸ್ ಬಂದರು. ಕಡ್ಲಿ ಎಷ್ಟೈತಿ ಇಲ್ಲಿ, ಕಡ್ಲಿ ಮಾತ್ರ ಸಿಕ್ಕಾಪಟ್ಟೆ ಬಿತ್ತಾರ. ಕಡ್ಲಿ ತಿನ್ಬೇಕನ್ನೋರು ಇದ್ರೆ ನೋಡಿಲ್ಲ, ಇತ್ತ ಬಂದುಬಿಡ್ರಿ, ಸಾಕ ಮಠ ತಿಂದು ಹೋಗ್ತೀರಿ. ಹಸಿ ಕಡ್ಲಿ ಈ ಕಡೆ ಹುಬ್ಳಿಯಿಂದ ದಾಟಿ ನೀವು ನರಗುಂದ, ನವಲಗುಂದ ಈ ಕಡೆ ಎಲ್ಲರೂ ಹೋಗ್ರಿ, ಕಡ್ಲಿ ಮಾತ್ರ ನುಗ್ಗಾಕ್ತಾರೆ ನೋಡಿ. ಕಡ್ಲಿ ಮತ್ತು ಗೋಧಿ, ಜೋಳ ಎಲ್ಲ ಸಣ್ಣದಿದೆ. ಕೆಲವೊಂದು ಕಡೆ ಬೇಗ ಬಿತ್ತಾರ, ಕೆಲವೊಂದು ಕಡೆ ಲೇಟಾಗಿ ಬಿತ್ತಾರ. ಇದೆಲ್ಲ ಗೋಧಿ. ಕಡ್ಲಿ ತಿನ್ಬೇಕನ್ಬೇಕು, ಬಾಯಿ ಎಲ್ಲ ತುಟಿ ಎಲ್ಲ ಥಂಡ್ಯಾಗ ಕಡ್ಲಿ ತಿನ್ಬೇಕು. ಅದು ಇಂಥ ಗಿಡದಂದ ತುಟಿ ಎಲ್ಲ ಒಡೆದೋಗಿರ್ತದೆ. ಏನೇ ಹೇಳ್ರಿ, ನಮ್ಮ ಈ ಕಡೆ ಯಾವುದು ಈ ಕಡೆ ಎಲ್ಲೇ ಬರ್ರಿ, ಯಾರು ಎಷ್ಟೋ ಕಡ್ಲಿ ಕಿತ್ಕೊಂಡು ಹೋಗಿರ್ತಾರ, ಅವ್ರು ಕೇರ್ ಮಾಡಂಗಿಲ್ಲ. ದುನಿಯಾನ ಬೆಳೆದಿರ್ತೈತಿ, ದುನಿಯಾನ ಆಗಿರ್ತೈತಿ. ನೋಡ್ಬೇಕ್ರಿ, ಇಲ್ಲೆಲ್ಲ ಯಾರು ಕಿತ್ಕೊಂಡು ಹೋಗ್ರಿ, ಯಾರು ಕೇಳಿ ಮಾಡೋರಿಲ್ಲ. ಯಾರು ಕಿತ್ಕೊಳೋದಷ್ಟೇ ಕಿತ್ಕೋಬೇಕಾ, 1-2 ಗಿಡ ಕಿತ್ಕೊಂಡು ಹೋಗ್ಬೇಕು. ಕಿತ್ಕೊಳಕ್ಕೆ ಬಿಡ್ತಾರಪ್ಪ ಅಂತೇಳಿ 8 ಗಂಟೆ ಕಿತ್ಕೊಂಡು ಹೋಗ್ಬಾರ್ದು. ಅದಕ್ಕೊಂದು ಇದು ಏನೋ ತಿನ್ನೋ ಆಸೆ, ತಿನ್ಬೇಕನ್ಸೋ ಆಸೆ ಇರ್ತೈತೆ. ತಿನ್ನೋ ಬದುಕಿಗೆ ಯಾರೋ ಆಸೆ ಮಾಡೋದು ಕಾಮನ್ನ. ಬಟ್ 1-2 ಗಿಡ ಕಿತ್ಕೊಂಡು ಹೋಗ್ಬೇಕು ಅಷ್ಟೇ. ಕಿತ್ಕೊಂಡು ಹೋಗೋದ್ರೆ 8 ಗಂಟೆಗೆ ತೆಕ್ಕಿ ಗಂಟೆ ಕಿತ್ಕೊಂಡು ಹೋದ್ರೆ ಮತ್ತೆ ಏನು ಮಾಡ್ಬೇಕು ಅವ್ರು ರೈತರು. ಇದೆಲ್ಲ ನವಲಗುಂದ ನೋಡಿ ಫ್ರೆಂಡ್ಸ್, ನವಲಗುಂದ. ಇದೇ ಟೈರ್ ನೋಡ್ರಿ, ನಮ್ದು ಬರಬೇಕಾದ್ರೆ ಪಂಚರ್ ಆಗಿತ್ತಲ್ಲ, ಈ ರಿಂಗ್ ತಾನೇ ಬಿಚ್ಚಿಬಿಟ್ಟವು. ಅಂದ್ರೆ ಡಿಸ್ಕ್ನಾಗ ಮೊದಲು ಫಿಟ್ಟಿಂಗ್ ಇದ್ದಾಗ ರಿಂಗ್ ಓಪನ್ ಆಗಿಟ್ಟಿದ್ದು, ಪಂಚರ್ ಆಗಿ ದೂರ ಹವಾ ಖಾಲಿ ಆಗಿದ್ದಕ್ಕೆ ಇವೆಲ್ಲ ಬಿಚ್ಕೊಂಡಿದ್ವು. ಹಾಗೆ ಗಾಡಿ ಏರ್ ಕಿತ್ಕೊಂಡಿದ್ವಿ. ಇದು ನೋಡಿ ಟ್ಯೂಬ್ ಎಲ್ಲ ಯಾವ ಥರ ಆಗಿದೆ, ವಾಲ್ಪಿನ ಕಿತ್ಕೊಂಡು ಹೋಗಿದೆ. ಮತ್ತು ಏನಿಲ್ಲ, ಇದು ಇವಾಗ ವೇಸ್ಟ್, ಟ್ಯೂಬ್ ವೇಸ್ಟು, ಲಾಪು ಅದು ವೇಸ್ಟ್. ಇದು ಹೋಗ್ಬೇಕು, ಇದೆಲ್ಲ ಸುಟ್ಟಿದ್ದಕ್ಕೆಲ್ಲ ಯೂಸಲಿ ಇದೆ ಎಲ್ಲ ಎರಡು ವೇಸ್ಟೇಜ್. ಇವಾಗ ಹೊಸ ಸೆಕೆಂಡ್ ಹ್ಯಾಂಡ್ ಟ್ಯೂಬ್ ತೊಗೋಬೇಕು, ಸೆಕೆಂಡ್ ಹ್ಯಾಂಡ್ ಫ್ಲಾಪ್ಸ್ ಹಾಕ್ಸ್ಬೇಕು. ಇವಾಗೆಲ್ಲ ಆಗಿದೆ. ಇದೇ ಟ್ಯೂಬ್ ನೋಡಿ ಹಾಕ್ತಾ ಇರೋದಲ್ಲ, ಇದೇ ಟ್ಯೂಬ್. ಇವಾಗ ಇದನ್ನ ಹಾಕ್ಕೊಂಡು ಫಿಟ್ ಮಾಡಿಕೊಂಡು ಹೋಗ್ಬೇಕು. ಇದಕ್ಕೆ 1200 ರೂಪಾಯಿ. ಈಗ ಇದು ಟ್ಯೂಬು, ಫ್ಲಾಪ್ಸು, ಫಿಟ್ಟಿಂಗ್ ಕೂಡ ಎಲ್ಲ ಫಿಟ್ಟಿಂಗ್ ಆಯಿತು. ಸ್ಟೆಪ್ನಿ ಫಿಟ್ ಮಾಡ್ಕೊಂಡೆ. ಇವಾಗ ಏನಪ್ಪ ಅಂದ್ರೆ ಗಾಡಿ ಸೈಡ್ ಹಚ್ಚಿನ ರಿವರ್ಸು. ಇಲ್ಲಿ ಊಟ ಮಾಡ್ಕೊಂಡು ಬರೋಕೆ ಹೋಗೋನು ಡಾಬಾದಾಗ, ಬೇರೆ ಹೊಟ್ಟು ಬೇರೆ ಹಸ್ಬಿಟ್ಟೈತೆ. ಫಸ್ಟ್ ಕ್ಲಾಸ್ ಮಸಾಲೆ ರೈಸ್ ಆರ್ಡ್ರ್ ಮಾಡೀನಿ. ಮಸಾಲೆ ರೈಸ್ನಾಗ ನೋಡಿ ಶೇಂಗಾಕಾಳು ಜಾಸ್ತಿ ಹಾಕ್ಯಾರ. ನಮಗೆ ನೋಡಿದ್ರೆ ಶೇಂಗಾಕಾಳು ತಿನ್ನೋಕ್ಕಾಗಂಗಿಲ್ಲ, ಹಾಗಾಗಿ ಶೇಂಗಾಕಾಳು ಡಿವೈಡ್ ಮಾಡಬೇಕು.
ಉಳ್ಳಾಗಡ್ಡಿ ಲಿಂಬು ಕೊಟ್ಟರೆ ಸಾಕು ನಮ್ಗೆ. ಬರೋಬ್ಬರ ಆಯ್ತು ನೋಡಿ. ಇವಾಗೆಲ್ಲ ಊಟ ಗೀಟ ಮಾಡ್ಕೊಂಡ್ವಿ. ಇಲ್ಲೇ ಹೊತ್ತು ಮುಗಿತು, ಬರ್ರಿ ಹೋಗೋಣ ಅಂತ. ನಮ್ಮ ಮನೆಗೆ ಹೋಗಿ ಸ್ವಲ್ಪ ಮಾರಿ ತೋರಿಸಿ ಹೋಗ್ಬೇಕಂತ ಮಾಡಿದ್ವಿ. ಮನೆಗೆ ಹೋಗಿ ಭೇಟಿಯಾಗಿ ನಾ ಬೇಗ ಹೋಗಿದ್ರೆ ಹಾಕಿತ್ತು. ಏನು ಮಾಡೋದು, ಎಲ್ಲ ನಮ್ಮ ಟೈಮ್ ಹಂಗೈತಿ. ನಿಧಾನ ಹೋಗಿ ಭೇಟಿಯಾಗಿ ಬರೋಣ ಅಂತ. ಇದು ಕೊಳಗೇರಿ ಕ್ರಾಸ್ ಅಂತಾರ. ಇವಾಗ ನಾವು ಇಲ್ಲಿಂದ ಬದಾಮಿ ರೈಟಿಗೆ ಹೊಡೆದು ಗಾಡಿ. ಈ ರೋಡಿಗೆ ಯಾವ ಊರಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಊರಿಲ್ಲ ಏನದಪ್ಪ ಅಂದ್ರೆ ಒಳಗಡೆ ಅದಾವ, ಒಳಗೆ ಸೈಡ್. ಈ ಕಡೆ ಒಳಗೆ ಮತ್ತು ಈ ಕಡೆ ಗುಡ್ಡ ಐತಲ್ಲ, ಆ ಗುಡ್ಡದ ಸೈಡಿಗೆ ಅದ ಊರು. ಈ ರೋಡಿಗೆ ಕಮ್ಮಿ ಊರು, ಒಳಗಡೆ ಅದಾವಲ್ಲ ಊರು. ಈ ಏನದಲ್ಲ, ಈ ರೋಡಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹಿಂಗೈತೆ ಒಳಗಡೆ ಅದಾವ ಊರೆಲ್ಲ. ಇದು ನಮ್ಮ ಬದಾಮಿಗೆ ಬಂದೀವಿ ಇವಾಗ. ಫ್ರೆಂಡ್ಸ್, ನಾವು ಇವಾಗ ಗಾಡಿ ಇಲ್ಲೇ ತರಬಿದ್ದೆ. ರೂಮಿಗೆ ಹೋಗಿ ಅಂದ್ರೆ ಮನೆಗೆ ಹೋಗಿದ್ದೆ. ನಮ್ಮ ಮನೆ ಇಲ್ಲೇ ಐತೆ, ತೋಟಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಇಲ್ಲಿಂದ ಬಿಟ್ಟಿನಿ, ಹೋಗ್ತಾಯಿದ್ದೀನಿ ನೋಡಿ. ಸಿಂಗಲ್ ರೋಡ್, ಕಬ್ಬಿನ ಗಾಡಿ ಹೊಂಟ್ರೆ ಅವರು. ಇಲ್ಲಿದ್ರೆ ಗುಳೇಗುಡ್ಡ 8 ಕಿಲೋಮೀಟ್ರ್ ಐತಿ. ನಮ್ಮ ಊರಿಂದ 8 ಕಿಲೋಮೀಟ್ರ್ ಗುಳೇಗುಡ್ಡ. ಬದಾಮಿಂದ್ರ 21 ಕಿಲೋಮೀಟ್ರ್ ಐತಿ. ಅಮ್ಮಿಗಡ ಮ್ಯಾಗ್ನೀಸ್ ಪಾರ್ಕಿಂಗ್ ನೋಡಿ ಫ್ರೆಂಡ್ಸ್. ಇದು ನಾವು ಮೊದಲೇಕೆಲ್ಲ ಇಲ್ಲ ಗಾಡಿ ತರಬಿದಲ್ಲ, ಫುಲ್ ಅಮ್ಮಿಗಡ ಮ್ಯಾಗ್ನೀಸ್ ಪಾರ್ಕಿಂಗ್. ನೈಟ್ ಇದೆ, ಸರಿಯಾಗಿ ಕಾಣ್ತಾ ಇಲ್ಲ. ಡೇ ಆದರೆ ಫುಲ್ ಕಾಣ್ತೈತೆ. ಒಂದು ಪ್ಲಾಂಟ್, ಒಂದು ಪಾರ್ಕಿಂಗ್. ವೆಲ್ಕಮ್ ಟು ಅಮ್ಮಿಗಡ ಬಂದ್ವಿ ಇವಾಗ. ಅಮ್ಮಿಗಡ ಸ್ಪೆಷಲ್ ಕರ್ದಂಟು. ಏನು ಅಮ್ಮಿಗಡದ ಸ್ಪೆಷಲ್ ಕರ್ದಂಟಪ್ಪ ಅಂದ್ರೆ ಸಿಕ್ಕಾಪಟ್ಟಿ ಕರ್ದಂಟು ಅಂಗಡಿ ಇದಾವೆ ಇಲ್ಲೆಲ್ಲ ರೋಡ್ನಾಗೆಲ್ಲ. ಮೊದಲೇಗೆಲ್ಲ ಇಲ್ಲೇ ಅಡ್ಡಾಡ್ತಿದ್ವಿ ಸಿಕ್ಕಾಪಟ್ಟಿ. ಇವಾಗ ಏನೋ ಅಪರೂಪಕ್ಕೆ ಬಂದಂಗೆ ಆಯ್ತು ನಮಗೆ ಲೈನಿಗೆ. ಅದಕ್ಕೋಸ್ಕರ ಇದು ಬಸ್ ಸ್ಟಾಪ್. ಇದು ಬಸ್ ಸ್ಟಾಪು, ಇದು ರೋಡು. ಇವೆಲ್ಲ ನೈಟ್ ಅಲ್ಲ, ಏನು ಬಂದಿರ್ತವೆಲ್ಲ ಅಂಗಡಿ ಎಲ್ಲ. ಬೆಂಗಳೂರಾಗಿದ್ರೆ ಇಲ್ಲೇ ಕುರಿ ಮತ್ತು ಹೊತ್ಮಾರಿ ತುಂಬಕ್ಕೆ ಬರ್ತಾವಲ್ಲ ಗಾಡಿ. ಈಗ ಅಮ್ಮಿಗಡಕ್ಕೆ ಬರ್ತದೆ ಜಾಸ್ತಿ. ಮಾರ್ಕೆಟಿಂಗ್ ಇರುತ್ತಲ್ಲ, ಶನಿವಾರಕ್ಕೊಮ್ಮೆಲೆ ಅಮ್ಮಿಗಡ ಸಂತಿ ಅಂತಿರುತ್ತೆ. ಇಲ್ಲೇ ಕುರಿ ದನ ಕರ ಸಂತಿ ಎಲ್ಲ ಮಾಡ್ತಾರೆ. ನಿಮಗೆ ಈ ರೋಡ್ ಸೈಡ್ ಎಲ್ಲ ಫುಲ್ ಕರ್ದಂಟ ಅಂಗಡಿನೇ ಸಿಗ್ತಾವೆ ನಿಮಗೆ. ಹುಣಗುಂದ ಬಂದ್ವಿ. ಹುಣಗುಂದಾಗ ನಮ್ಮ ಸಬ್ಸ್ಕ್ರೈಬರ್ ಇದ್ದರು, ಅವ್ರಿಗೆ ಭೇಟಿಯಾಗಿ ಮಾತಾಡಿಸ್ಬೇಕಿತ್ತು. ನಾವು ಲೇಟಾಗಿ ಹೊಂಟಿವಿ, ಹಂಗಾಗಿ ಏನು ಮಾಡೋಕ್ಕೆ ಬರೋಂಗಿಲ್ಲ. ಇಲ್ಲಿ ಕಮೆಂಟ್ ಮಾಡ್ತಿದ್ವಿ ನೈಟ್ ಟೈಮ್ ಎಲ್ಲ, ಅದಕ್ಕೋಸ್ಕರ ಆಗಲಿ ಬಂದ್ರಾಗ ಮೀಟ್ ಆಗೋಣ ಅಂತ. ಈಗ ರಾತ್ರಿ ಆಗೈತಿ, ನಾವು ಅಂದರೆ ಹೋಗೋದ್ರಿಂದ ಟೈಮಿಂಗ್ಗೆ. ಹುಣಗುಂದದಿಂದ ಹೈವೇ ರೋಡಿಗೆ ಟಚ್ ಆದ್ವಿ. ಇದು ಹೋಗ್ತಾ ಇರೋದು ಚಿತ್ರದುರ್ಗ. ಸೀದಾ ಹೋದರೆ ಚಿತ್ರದುರ್ಗ. ನಾವು ಇಲ್ಲಿಂದ್ರೆ ಮುಂದೆ ಅರ್ಧ ಕಿಲೋಮೀಟ್ರ್ ಹೋಗಿ ಮತ್ತೆ ಲೆಫ್ಟಿಗೆ ಹೋಗ್ಬೇಕು ನಾವು. ಇಲ್ಲಿದ್ರೆ ಲಿಂಗಸೂರು, ಮುದ್ಗಲ್ಲಿಂದ ಲಿಂಗಸೂರು, ಮತ್ತು ನೆಕ್ಸ್ಟ್ ಯಾವ ಊರು ಬರ್ತಾವಂತ ಅಲ್ಲಿ ಹೇಳೋಣ ಬರ್ರಿ. ಹುಣಗುಂದಿಂದ ಮುದ್ಗಲ್ ಹೋಗ್ತೀವಲ್ಲ, ಹೈವೇ ರೋಡಿಂದ ಮುದ್ಗಲ್ ಹೋಗೋ ರೋಡ್ ಇದು. ಸಿಂಗಲ್ ರೋಡ್ ಬರುತ್ತೆ ಫುಲ್ಲ. ಆದ್ರೆ ರೋಡ್ ಇನ್ನು ಇದು ಪೂರ ಕಚ್ಚಾ ರೋಡ್ ಐತೋ ಇನ್ನು ಹಿಂಗೆ ಸಿಂಗಲ್ ಐತೋ ಗೊತ್ತಿಲ್ಲ. ಹೋಗ್ತಾ ಬರ್ತಾ ಹೆಂಗಿದೆ ಅನ್ನೋದು ಎಲ್ಲ ಗೊತ್ತಾಗುತ್ತೆ. ಇವಾಗ ಸದ್ಯಕ್ಕೆ ಮಾತ್ರ ಏನೋ ಚೆನ್ನಾಗಿದೆ ರೋಡು. ಇವಾಗ ಫ್ರೆಂಡ್ಸ್ ಮುದ್ಗಲ್ ಬಂದ್ವಿ. ಇದು ಮುದ್ಗಲ್ ಸಿಟಿ. ಬರೀ ರಾತ್ರಿನೇ ಹೊಂಟಿವಿ, ರಾತ್ರಿನೇ ತೋರ್ಸಕತ್ತೀನಿ ನಿಮಗೆ.